ಸಮಾಜ ವಿಜ್ಞಾನ 9ನೇ ತರಗತಿ ಭಾಗ 1 ವ್ಯವಹಾರ ಅಧ್ಯಯನ ಅಧ್ಯಾಯ 6 ವ್ಯವಹಾರ ನಿರ್ವಹಣೆ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ನಿರ್ವಹಣೆ ಎಂದರೇನು? ನಿರ್ವಹಣೆಯು ಸಂಸ್ಥೆಯ ಪೂರ್ವ ನಿರ್ಧಾರಿತ ಗುರಿಗಳನ್ನು ಸಾಧಿಸಲು ಜನರ ಪ್ರಯತ್ನಗಳನ್ನು ಯೋಜನೆ, ಸಂಘಟನೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣದ ಮೂಲಕ ಸಮನ್ವಯಗೊಳಿಸುವ ಪ್ರಕ್ರಿಯೆಯಾಗಿದೆ. ನಿರ್ಧಾರ ಕೈಗೊಳ್ಳುವುದು ಎಂದರೇನು? ಎರಡನೇ ಪ್ರಶ್ನೆ. ಉತ್ತರ: ವಿವಿಧ ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಕಾರ್ಯಗತಗೊಳಿಸುವ ಪ್ರಕ್ರಿಯೆಯನ್ನು ನಿರ್ಧಾರ ಕೈಗೊಳ್ಳುವುದು ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 3. ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳೆಂದರೇನು? ಉತ್ತರ: ಒಬ್ಬ ವ್ಯಕ್ತಿಯು ತೆಗೆದುಕೊಳ್ಳುವ ನಿರ್ಧಾರವನ್ನು ಏಕ ವ್ಯಕ್ತಿ ನಿರ್ಧಾರ ಎನ್ನುತ್ತಾರೆ. ಒಂದು ತಂಡ ಅಥವಾ ಸಮಿತಿಯು ಸೇರಿ ತೆಗೆದುಕೊಳ್ಳುವ ನಿರ್ಧಾರವನ್ನು ಗುಂಪು ನಿರ್ಧಾರ ಎನ್ನುತ್ತಾರೆ. ಪ್ರಶ್ನೆ ಸಂಖ್ಯೆ 4. ನಿರ್ವಹಣೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಯ ತತ್ವವೇನು? ಅಧಿಕಾರ ಮತ್ತು ಜವಾಬ್ದಾರಿಯ ಪರಸ್ಪರ ಸಂಬಂಧ ಹೊಂದಿರಬೇಕು. ಅಧಿಕಾರ ಪಡೆದವರು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಪ್ರಶ್ನೆ ಸಂಖ್ಯೆ 2. ಕೆಳಗಿನ ಪ್ರಶ್ನೆಗಳಿಗೆ 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 5. ಹೆನ್ರಿ ಫಿಯೋಲ್ ರವರ ಪ್ರಕಾರ ನಿರ್ವಹಣೆಯ ತತ್ವಗಳಾವುವು? ಹೆನ್ರಿ ಫಿಯೋಲ್ ಅವರ 14 ನಿರ್ವಹಣಾ ತತ್ವಗಳನ್ನು ಸೂಚಿಸಿದ್ದಾರೆ. ಕಾರ್ಯವಿಭಜನೆ, ಅಧಿಕಾರ, ಜವಾಬ್ದಾರಿ, ಶಿಸ್ತು, ಏಕರೂಪ ಆದೇಶ, ಏಕರೂಪದ ನಿರ್ದೇಶನ, ಸಾಮಾನ್ಯ ಹಿತಾಸಕ್ತಿ, ಉದ್ಯೋಗಿಗಳ ವೇತನ, ಕೇಂದ್ರೀಕೃತ ನಿರ್ವಹಣೆ, ಹಂತ ಸರಪಳಿ, ಕ್ರಮ, ಸಮತೆ, ಉದ್ಯೋಗಗಳ ಅಧಿಕಾರಾವಧಿಯ ಸ್ಥಿರತೆ, ನೇತೃತ್ವ, ಒಗ್ಗಟ್ಟಿನಲ್ಲಿ ಬಲ. ಪ್ರಶ್ನೆ ಸಂಖ್ಯೆ 6. ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ಯಾವ ಕ್ಷೇತ್ರಗಳ ಮೂಲಕ ನಿರ್ವಹಿಸಬೇಕಾಗುತ್ತದೆ? ಉತ್ತರ: ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ಈ ಕೆಳಗಿನ ಕ್ಷೇತ್ರಗಳ ಮೂಲಕ ನಿರ್ವಹಿಸಲಾಗುತ್ತದೆ. ಅವುಗಳೆಂದರೆ ಯೋಜನೆ ಪ್ಲಾನಿಂಗ್, ಸಂಘಟನೆ ಆರ್ಗನೈಸಿಂಗ್, ಸಿಬ್ಬಂದಿ ಪೂರೈಕೆ ಸ್ಟಾಫಿಂಗ್, ನಿರ್ದೇಶನ ಡೈರೆಕ್ಟಿಂಗ್, ಸಂಯೋಜನೆ ಕೋಆರ್ಡಿನೇಟಿಂಗ್, ನಿಯಂತ್ರಣ ಕಂಟ್ರೋಲಿಂಗ್. ಪ್ರಶ್ನೆ ಸಂಖ್ಯೆ 7. ಅಧಿಕಾರ ಮತ್ತು ಜವಾಬ್ದಾರಿ, ಹಂತ ಸರಪಳಿ ಮತ್ತು ಕೇಂದ್ರೀಕೃತ ತತ್ವಗಳನ್ನು ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಹೊಂದುವಂತೆ ಬರೆಯಿರಿ. ಉತ್ತರ: ಅಧಿಕಾರ ಮತ್ತು ಜವಾಬ್ದಾರಿ. ಅಧಿಕಾರ ಪಡೆದವರು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು. ಹಂತ ಸರಪಳಿ, ಸಂಸ್ಥೆಯಲ್ಲಿ ಅಧಿಕಾರದ ಹಂತಗಳು ಸ್ಪಷ್ಟವಾಗಿ ನಿರ್ಧರಿಸಲ್ಪಟ್ಟಿರಬೇಕು. ಕೇಂದ್ರೀಕೃತ ನಿರ್ವಹಣೆ, ಅಧಿಕಾರವು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದು ಸಂಸ್ಥೆಯ ಉತ್ತಮ ನಿರ್ವಹಣೆಗೆ ಸಹಕಾರಿಯಾಗಬೇಕು. ಪ್ರಶ್ನೆ ಸಂಖ್ಯೆ 8. ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಪ್ರಾಮುಖ್ಯತೆ ಏನು? ಉತ್ತರ: ಉತ್ತಮ ನಿರ್ಧಾರಗಳು ಸಂಸ್ಥೆಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತವೆ. ಅವು ಲಾಭವನ್ನು ಹೆಚ್ಚಿಸಿ ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ತಪ್ಪು ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಪ್ರಶ್ನೆ ಸಂಖ್ಯೆ 9. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳಾವುವು? ಉತ್ತರ: ಸಮಸ್ಯೆ ವಿಶ್ಲೇಷಣೆ, ಯೋಜನೆ ರೂಪಿಸುವುದು, ಧೈರ್ಯ ಮತ್ತು ತಾಳ್ಮೆ, ಮುಂದಾಲೋಚನೆ, ವಿವೇಕಯುಕ್ತ ಹಾಗೂ ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ನೆಕ್ಸ್ಟ್ 10. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳಾವುವು? ಉತ್ತರ: ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಸಂದರ್ಭ, ಅನುಭವ, ವಿವೇಚನೆ, ದೃಢತೆ, ಧೈರ್ಯ, ಸ್ಪಷ್ಟತೆ.
ಪ್ರಶ್ನೆ ಸಂಖ್ಯೆ 11. ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರದಲ್ಲಿ ವಹಿಸುವ ಪಾತ್ರವೇನು? ಉತ್ತರ: ಯೋಜನೆಯು ಭವಿಷ್ಯದ ಕಾರ್ಯಗಳನ್ನು ಮುಂಚಿತವಾಗಿ ನಿರ್ಧರಿಸುತ್ತದೆ. ಸಂಘಟನೆಯು ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸುವಂತೆ ಮಾಡುತ್ತದೆ. ಇವೆರಡು ಸಂಸ್ಥೆಯ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಲು ಸಹಕಾರಿಯಾಗುತ್ತವೆ. ಪ್ರಶ್ನೆ ಸಂಖ್ಯೆ 12. ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ? ಉತ್ತರ: ನಿಯಂತ್ರಣವು ಸಂಸ್ಥೆಯ ಕಾರ್ಯಗಳು ಯೋಜನೆಯಂತೆ ನಡೆಯುತ್ತಿವೆಯೇ ಎಂಬುದನ್ನು ಪರಿಶೀಲಿಸುತ್ತದೆ. ದೋಷಗಳನ್ನು ಗುರುತಿಸಿ ತಿದ್ದುಪಡಿ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ಶಿಸ್ತು, ದಕ್ಷತೆ ಮತ್ತು ಉತ್ತಮ ಕಾರ್ಯನಿರ್ವಹಣೆ ಸಾಧ್ಯವಾಗುತ್ತದೆ. ಪ್ರಶ್ನೆ ಸಂಖ್ಯೆ 13. ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು? ನಿಯಂತ್ರಣದ ಪ್ರಮುಖ ಧ್ಯೇಯಗಳು ಸಂಸ್ಥೆಯಲ್ಲಿ ಶಿಸ್ತು ಮತ್ತು ದಕ್ಷತೆಯನ್ನು ಕಾಪಾಡುವುದು, ಚಟುವಟಿಕೆಗಳು ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು, ಪೂರ್ವಭಾವಿ ಯೋಜನೆಗಳಂತೆ ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ಮಾಡುವುದು. ಪ್ರಶ್ನೆ ಸಂಖ್ಯೆ 14. ನಿರ್ದೇಶನ ಮತ್ತು ಹೊಂದಾಣಿಕೆ ವ್ಯವಹಾರ ನಿರ್ವಹಣೆಯಲ್ಲಿ ಹೇಗೆ ಪ್ರಮುಖ ಪಾತ್ರಗಳನ್ನು ವಹಿಸುತ್ತವೆ? ನಿರ್ದೇಶನವು ಉದ್ಯೋಗಿಗಳಿಗೆ ಸೂಕ್ತ ಮಾರ್ಗದರ್ಶನ, ಸೂಚನೆ ಮತ್ತು ಪ್ರೇರಣೆ ನೀಡುವ ಮೂಲಕ ಗುರಿ ಸಾಧನೆಗೆ ನೆರವಾಗುತ್ತದೆ. ಹೊಂದಾಣಿಕೆಯು ವಿವಿಧ ಇಲಾಖೆಗಳ ಕಾರ್ಯನಿರ್ವಹಣೆಗಳನ್ನು ಸಮನ್ವಯಗೊಳಿಸಿ ಒಗ್ಗೂಡಿಸುತ್ತದೆ. ಇದರಿಂದ ಸಂಸ್ಥೆಯಲ್ಲಿ ಉತ್ತಮ ಸಹಕಾರ, ಕಾರ್ಯಕ್ಷಮತೆ ಮತ್ತು ಪರಿಣಾಮಕಾರಿ ನಿರ್ವಹಣೆ ಸಾಧ್ಯವಾಗುತ್ತದೆ. ಸಂಸ್ಥೆಯ ಉದ್ದೇಶಗಳನ್ನು ಯಶಸ್ವಿಯಾಗಿ ಸಾಧಿಸಲು ನಿರ್ದೇಶನ ಮತ್ತು ಹೊಂದಾಣಿಕೆಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತದೆ.